ಗೈಸ್, ಇವತ್ತು ಬ್ಲಾಗ್ ಫುಲ್ ಅನ್ಎಕ್ಸ್ಪೆಕ್ಟೆಡ್. ತಮಿಳ್ನಾಡಲ್ಲಿ ರಾತ್ರಿ 12 ಗಂಟೆಗೆ ಬಸ್ ಮಿಸ್ ಆಯ್ತು. ನಾನು ಫುಲ್ ಟೆನ್ಷನ್. ಅಷ್ಟರಲ್ಲಿ ರ್ಯಾಪಿಡ್ ಬುಕ್ಕಿಂಗ್ ಮಾಡಿದೆ. ಆಮೇಲೆ ಬಂದ್ರು ಡ್ರೈವರ್ ಅಣ್ಣ. ಮೊದಲಿಗೆ ನೋಡಿದಾಗ ನಾರ್ಮಲ್ ರೈಡ್ ಅಂತ ಅನ್ಸ್ತು. ಆದ್ರ ರೈಡ್ ಶುರು ಆದ್ಮೇಲೆ ಸ್ಟೋರಿ ಬೇರೆ ಲೆವೆಲ್ಗೆ. ಅಣ್ಣ ಫುಲ್ ಫ್ರೆಂಡ್ಲಿ ಆಗಿ ಮಾತಾಡಿದಾನೆ. ನನಗೆ ಪ್ಲೇಸ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ನಿಮ್ಮ ಮುಂದೆ ಇಡ್ತಿದ್ದೀನಿ. ಫುಲ್ ವಿಡಿಯೋ ವಾಚಿಂಗ್, ಲೈಕ್, ಕಾಮೆಂಟ್, ಶೇರ್ ಮಿಸ್ ಮಾಡದೆ ನೋಡ್ತಾ ಇರಿ. ಫ್ಲಾಶ್ ಬ್ಯಾಕ್. ಗೈಸ್, ಏನ್ ಗೊತ್ತಾ, ಚೆನ್ನೈಯಲ್ಲಿ ಕ್ಯಾಬ್ ಟ್ಯಾಕ್ಸಿಗೆ RTO ಆಫೀಸಿಂದ ಒಂದು ಹೊಸ ಟೆಕ್ನಾಲಜಿ ಬಳಸಿದ್ದಾರೆ. ಅದು ಯಾವ ಟೆಕ್ನಾಲಜಿ ಅಂದ್ರೆ SOS ಅಂತ ಹೇಳಿ. ಅದರಿಂದ ಏನು ಪ್ರಯೋಜನ ಇದೆ ಅಂತ ನನ್ನ ಕ್ಯಾಬ್ ಡ್ರೈವರ್ ಅಣ್ಣ ಹತ್ರ ಕೇಳೋಣ ಬನ್ನಿ ಗೈಸ್. கனெக்டர்ல இருக்கிறனால இப்போ டிரைவருக்கு ஏதாச்சும் ஒரு ப்ராப்ளமா இருந்தாலும் சரி, பேசஞ்சருக்கு ஒரு ப்ராப்ளமா இருந்தாலும் சரி, இந்த SOS பட்டனை பிரஸ் பண்ணா உடனே கண்ட்ரோல் ரூமுக்கு கனெக்ட் ஆகி அவங்க கால் பண்ணுவாங்க. கால் பண்ணி ஜஸ்ட் நியர்பை எங்க இருக்கோம் அப்படிங்கிற பார்த்து லொகேஷன் ஷேர் ஆயிரும். நியர்பை எங்க இருக்கோம் போலீஸ் ஸ்டேஷன்ல தான் நம்ம இன்ஃபார்ம் பண்ணி நம்ம சேவ் பண்ணிடுவாங்க. கஸ்டமருக்கு ப்ராப்ளம் இருந்தாலும் சேவ் பண்ணிடுவாங்க. டிரைவருக்கு எதுவும் ப்ராப்ளம், ஏதோ ஆக்சிடென்ட் அப்படி இப்படி இருந்தாலும் அவங்க நியர்பைல இருக்க போலீஸ் ஸ்டேஷன்ல இருந்து உடனடி பிக்கப் பண்ணி சேவ் பண்ணாரு போலீஸ். अन्य कोई इंसिडेंट आ गया ना आपको ड्राइविंग करने टाइम का इन्ना की प्रचना आया कस्टमर ಎಂತ ಪ್ರಶ್ನೆ ಪಿಕಪ್ ಮಾಡ್ಯಾರ. ಓಕೆ ಗೈಸ್, ಕೇಳಿಸ್ಕೊಂಡ್ರಲ್ಲ ಯಾವ ತರ ಮಾಹಿತಿ ಕೊಟ್ರು ಅಂತಾರೆ. ಬಟ್ ಅವ್ರು ತಮಿಳಲ್ಲಿ ಮಾತಾಡಿದ್ರು. ನಾನು ಹೇಳ್ತೀನಿ ನೋಡಿ ಕನ್ನಡದಲ್ಲಿ. ಇವಾಗ ಎಕ್ಸಾಂಪಲ್, ಡ್ರೈವರ್ ಹೋಗ್ತಾ ಇರ್ಬೇಕಾದ್ರೆ ಪ್ಯಾಸೆಂಜರ್ ಏನಾದ್ರು ಉಪದ್ರ ಮಾಡಿ ಏನಾದ್ರು ಹಲ್ಲೆ ಮಾಡಿದ್ರೆ ಆ ಟೈಮಲ್ಲಿ ಆ ಬಟನ್ ಒತ್ತಬಹುದು. ಇಲ್ಲ ಡ್ರೈವರ್ ಏನಾದ್ರೆ ಹೆಚ್ಚು ಕಮ್ಮಿ ಮಾಡಿದ್ರೆ, ಏನಾದ್ರು ತೊಂದರೆ ಆಗಿದ್ರೆ ಕಸ್ಟಮರ್ ಆ ಬಟನ್ ಒತ್ಬಹುದು. ಇಮಿಡಿಯೇಟ್ಲಿ ಲೊಕೇಶನ್ ಕವರ್ ಆಗುತ್ತಾ, ಯಾವ ಪ್ಲೇಸ್ ಅಲ್ಲಿ ಇರ್ತಾರೆ ನೋಡಿ ಆ ಪ್ಲೇಸ್ ವಿದಿನ್ 5 ಮಿನಿಟ್ ಅಲ್ಲಿ ಬಂದ್ಬಿಡ್ತಾರೆ ಪೊಲೀಸ್ ಅವರು. ಇವಾಗ ನೀವೇನ್ ನೋಡ್ತಿದ್ರೆ ನೋಡಿ ಗೈಸ್, ಇಡೀ ಚೆನ್ನೈನಲ್ಲಿ ಅತಿ ದೊಡ್ಡ ಬಸ್ ಸ್ಟ್ಯಾಂಡ್ ಅಂದ್ರೆ ಕೇಲಂಬಾಕದಲ್ಲಿ ಇರುತ್ತೆ. ಎಕ್ಸಾಂಪಲ್, ನಮ್ಮ ಹಾಸನ ಇದೆಯಲ್ಲ, ಅದೇ ತರ ಬಸ್ ಸ್ಟ್ಯಾಂಡ್ ಇಲ್ಲಿ ಕೇಲಂಬಾಕದಲ್ಲಿ ಇದೆ. ಪಾಪ ನನ್ನ ವಿಡಿಯೋ ಫ್ಯಾಮಿಲಿ ಅವ್ರು ಯಾರು ನೋಡ್ತಾ ಇದ್ರೆ, ನೀವೇನಾದ್ರೂ ಚೆನ್ನೈ ಪ್ಲಾನ್ ಮಾಡ್ಕೊಂಡಿದ್ರೆ, ನೀವು ಅಲ್ಲಿ ಸುತ್ತಾಡಬೇಕಾದ್ರೆ ನಿಮ್ಗೆ ರ್ಯಾಪಿಡ್ ಏನು ಬುಕ್ ಆಗ್ತಿಲ್ಲ ಅಂದ್ರೆ, ನಾನು ಇವ್ರ ನಂಬರ್ ಕೊಡ್ತೀನಿ ನೋಡಿ, ಅಜಿತ್ ಅಣ್ಣ ಅಂತ ಹೇಳಿ ರ್ಯಾಪಿಡ್. ಅವ್ರು ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಕಡಿಮೆ ರೇಟ್ ಅಲ್ಲಿ ನಿಮ್ಗೆ ಆಲ್ ಚೆನ್ನೈಯಲ್ಲಿ ಸುತ್ತಾಡಿಸ್ತಾರೆ. ನಿಮ್ಗೆ ಅವ್ರ ನಂಬರು ಹಾಕ್ತೀನಿ. ಹಾಗೆ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಬನ್ನಿ, ಅವ್ರ ಜೊತೆನೆ ಮಾತಾಡೋಣ. ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಗೈಸ್. தேங்க்யூ. சென்னையில இருந்து லோக்கலுக்கு வந்து நம்மள கூப்பிடலாம். லோக்கல்ல அவுட் பேசிங் எங்க போறதாலும், திருச்சி, புதுக்கோட்டை, கோயம்புத்தூர் எங்க போறதாலும் கால் பண்ணலாம். நான் நம்பர் கொடுக்குறேன் அண்ணன்ட்ட, அவர் ட்ராக் பண்ணி விடுவாரு. கால் பண்ணுங்க. அமௌண்ட் கம்மியான அமௌண்ட் தான் போட்டுக்கலாம். எப்படி என்னங்கிறத பார்த்துக்கலாம். ಗೈಸ್, ನೋಡಿದ್ರಾ, ಕೇಳಿಸ್ಕೊಂಡ್ರಲ್ಲ. ನಾನು ಹೇಳ್ತೀನಿ ನೋಡಿ ಕನ್ನಡದಲ್ಲಿ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವ್ ಯಾರಾದ್ರೂ ಚೆನ್ನೈಗೆ ಬಂದು ನನಗ್ ಕಾಲ್ ಮಾಡಿದ್ರೆ ನಾನು ರೇಟು ಕಡಿಮೆ ಮಾಡ್ತೀನಿ. ಚೆನ್ನೈಯಲ್ಲಿ ಎಲ್ಲೇ ಯಾವ ಏರಿಯಾಕ್ಕೆ ಹೋದ್ರು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನನಗೆ ಕಾಲ್ ಮಾಡಿ, ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಅಲ್ಲಿ ಏನ್ ಚಾರ್ಜ್ ಇದೆ ನೋಡಿ, ಅದರಿಂದ ಒಂದು 10-20 ರೂಪಾಯಿ ಕಡಿಮೆ ತಗೊಳ್ತೀನಿ ನಾನು. ಹಾಗೆ ಸೇಫ್ಟಿ ಜರ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ ಅಷ್ಟೇ ಕೇಳ್ತೇನೆ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬೈ, ಸಿ ಯು, ಟಾಟಾ. ನಿಮ್ಮನೆ ಗಂಟ್ ಕುಂದಾಪುರದ ಹುಡುಗ.